KCET ರೌಂಡ್ 2 ಅಲ್ಲಿ ಸೀಟ್ ಅಪ್ಗ್ರೇಡ್ ಆಗುತ್ತಾ ಅಥವಾ ಇದೇ ಸೀಟ್ ಎಕ್ಸೆಪ್ಟ್ ಮಾಡಬೇಕಾ? ಇವಾಗ ಆಲ್ಮೋಸ್ಟ್ ಎಲ್ಲ KCET ಸ್ಟೂಡೆಂಟ್ಸ್ಗೆ ಇದೇ ಒಂದು ಡೌಟ್. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಿಡಿಕ್ಷನ್ ವಿಡಿಯೋಸ್ ತುಂಬಾ ನೋಡ್ತಿರಬಹುದು, ಬಟ್ ರಿಯಾಲಿಟಿ ಏನಂದ್ರೆ ಯಾರು ಕೂಡ ರೌಂಡ್ 2 ಕಟ್ ಆಫ್ ನ ಎಕ್ಸಾಕ್ಟ್ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ. ಅಫಿಷಿಯಲ್ KEA ರೌಂಡ್ 1 ಕಟ್ ಆಫ್ PDF ಯೂಸ್ ಮಾಡಿ, ಯಾಕಂದ್ರೆ ರೌಂಡ್ 2 ರಿಸಲ್ಟ್ ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಗೆಸ್ ಮೇಲೆ ಡಿಸಿಷನ್ ತಗೋಬೇಡಿ. ಈ 3 ನಿಮಿಷ ವಿಡಿಯೋ ಮುಗಿಯುವಾಗ ನಿಮ್ ಡಿಸಿಷನ್ ಗೆಸ್ ಮೇಲೆ ಇರಲ್ಲ, ಅಫಿಷಿಯಲ್ ಡೇಟಾ ಮೇಲೆ ಇರುತ್ತೆ. ಫಸ್ಟ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಸ್ಟ್ ಸ್ಟೂಡೆಂಟ್ಸ್ ಒಂದು ಮಿಸ್ಟೇಕ್ ಮಾಡ್ತಾರೆ. ರೌಂಡ್ 1 ಕಟ್ ಆಫ್ ನೋಡ್ತಾರೆ, ಓನ್ ರ್ಯಾಂಕ್ ನೋಡ್ತಾರೆ, ನನ್ ರ್ಯಾಂಕ್ ಕಟ್ ಆಫ್ ಗಿಂತ ಜಾಸ್ತಿ ಇದೆ, ಆಯ್ತು ಮುಗಿತು ಅಂತ ಡಿಸೈಡ್ ಮಾಡ್ತಾರೆ. ಒಂದು ಸಿಂಪಲ್ ಮೆಥಡ್ ಇದೆ. ಅಫಿಷಿಯಲ್ KEA ರೌಂಡ್ 1 ಕಟ್ ಆಫ್ PDF ಓಪನ್ ಮಾಡಿ, ನಿಮ್ ಕಾಲೇಜ್, ನಿಮ್ ಬ್ರಾಂಚ್, ನಿಮ್ ಕ್ಯಾಟಗರಿ ಕಟ್ ಆಫ್ ಫೈಂಡ್ ಮಾಡಿ. ಎಕ್ಸಾಂಪಲ್ಗೆ ಸಪೋಸ್ ಒಂದು ಕಾಲೇಜ್ ಅಲ್ಲಿ ರೌಂಡ್ 1 ಕ್ಲೋಸಿಂಗ್ ರ್ಯಾಂಕ್ 18,500 ಇದೆ, ನಿಮ್ ರ್ಯಾಂಕ್ 18,950 ಇದೆ. ಡಿಫರೆನ್ಸ್ ಕೇವಲ 450 ರ್ಯಾಂಕ್. ಇವಾಗ ಡೈರೆಕ್ಟ್ ಸೀಟ್ ಸಿಗುತ್ತಾ ಅಂತ ಹೇಳಕ್ಕೆ ಆಗಲ್ಲ, ಆದ್ರೆ ನಿಮ್ ಗ್ಯಾಪ್ ತುಂಬಾ ಕ್ಲೋಸ್ ಇದೆ ಅಂತ ಅರ್ಥ. ಆದ್ರೆ ರೌಂಡ್ 2 ಕನ್ಸಿಡರ್ ಮಾಡಕ್ಕೆ ರೀಸನ್ ಇದೆ. ಆದ್ರೆ ಅದೇ ಡಿಫರೆನ್ಸ್ 6,000, 8,000, 10,000 ರ್ಯಾಂಕ್ಸ್ ಇದ್ರೆ ರೌಂಡ್ 2 ಮೇಲೆ ಮಾತ್ರ ಡಿಪೆಂಡ್ ಆಗೋದು ರಿಸ್ಕ್ ಆಗಿರಬಹುದು. ಬ್ಯಾಕಪ್ ಆಪ್ಷನ್ಸ್ ಇರಬೇಕು. ಒಂದು ರಿಯಲ್ ಎಕ್ಸಾಂಪಲ್ ನೋಡೋಣ. ಸಪೋಸ್ ಕಾಲೇಜ್ XYZ CSE ಜನರಲ್ ಮೆರಿಟ್ ಕೆಟಗರಿ ರೌಂಡ್ 1 ಕ್ಲೋಸಿಂಗ್ ರ್ಯಾಂಕ್ 12,400 ಇದೆ, ನಿಮ್ ರ್ಯಾಂಕ್ 12,650 ಇದೆ. ಇಲ್ಲಿ ಡಿಫರೆನ್ಸ್ ಜಸ್ಟ್ 250 ಇದೆ. ಇದು ಗ್ಯಾರಂಟಿ ಅಲ್ಲ, ಆದ್ರೆ ಕ್ಲೋಸ್ ಕಾಂಪಿಟೇಷನ್. ಇವಾಗ ನೆಕ್ಸ್ಟ್ ಡಿಸಿಷನ್ ತಗೋಬೇಕಂದ್ರೆ ಅಫಿಷಿಯಲ್ ವೇಕೆನ್ಸಿ ಇನ್ಫಾರ್ಮೇಶನ್, ಸೀಟ್ ಮೂವ್ಮೆಂಟ್ ಮತ್ತೆ ಪ್ರೀವಿಯಸ್ ಕೌನ್ಸಿಲಿಂಗ್ ಪ್ಯಾಟರ್ನ್ಸ್ ನೋಡ್ಬೇಕು. ಆದ್ರೆ ಸಪೋಸ್ ನಿಮ್ ರ್ಯಾಂಕ್ 18,000 ಇದ್ದು ಕಟ್ ಆಫ್ 12,000 ಇದ್ರೆ 6,000 ರ್ಯಾಂಕ್ ಡಿಫರೆನ್ಸ್, ಆಗ ಓನ್ಲಿ ರೌಂಡ್ 2 ಮೇಲೆ ಹೋಪ್ ಇಟ್ಕೊಂಡ್ರೆ ರಿಸ್ಕ್. ಅದಕ್ಕೆ ಬ್ಯಾಕಪ್ ಕಾಲೇಜ್ ಲಿಸ್ಟ್ ರೆಡಿ ಇರಬೇಕು. ಒಂದು ಇಂಪಾರ್ಟೆಂಟ್ ಮ್ಯಾಟರ್, ಪ್ಲೀಸ್ ಯಾರು ಕೂಡ ಅವರು ಪ್ರಿಡಿಕ್ಟ್ ಮಾಡಿದ್ರು, ಇವರು ಪ್ರಿಡಿಕ್ಟ್ ಮಾಡಿದ್ರು ಅಂತ ಬ್ಲೈಂಡ್ ಆಗಿ ಡಿಸಿಷನ್ ತಗೋಬೇಡಿ. ಯಾಕಂದ್ರೆ ರೌಂಡ್ 2 ರಿಸಲ್ಟ್ ಪ್ರತಿ ಸ್ಟೂಡೆಂಟ್ ತಗೊಳ್ಳುವ ಡಿಸಿಷನ್ ಮೇಲೆ ಚೇಂಜ್ ಆಗುತ್ತೆ. ಕೆಲವರು ಸೀಟ್ ಎಕ್ಸೆಪ್ಟ್ ಮಾಡ್ತಾರೆ, ಕೆಲವರು ಬೆಟರ್ ಕಾಲೇಜ್ಗೆ ಅಪ್ಗ್ರೇಡ್ ಆಗ್ತಾರೆ. ಸೊ ಅದಕ್ಕೆ ಯಾರು ಎಕ್ಸಾಕ್ಟ್ ಕಟ್ ಆಫ್ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ. ಅಫಿಷಿಯಲ್ ಡೇಟಾ ಯೂಸ್ ಮಾಡಿ ಸ್ಮಾರ್ಟ್ ಎಸ್ಟಿಮೇಟ್ ಮಾಡೋದು ಬೆಸ್ಟ್ ವೇ. ಡಿಸಿಷನ್ ಎಮೋಷನಲ್ ಆಗಿ ತಗೋಬೇಡಿ, ಡೇಟಾ ನೋಡಿ ತಗೊಳ್ಳಿ. ನಿಮ್ ರ್ಯಾಂಕ್ ಮತ್ತು ಡ್ರೀಮ್ ಕಾಲೇಜ್ ಕಾಮೆಂಟ್ ಮಾಡಿ. ಅಂಡ್ ಈ ತರ ಅಫಿಷಿಯಲ್ KEA ಅಪ್ಡೇಟ್ಸ್, ಕೌನ್ಸಿಲಿಂಗ್ ಸ್ಟ್ರಾಟಜೀಸ್ ಹಾಗೂ ಆನೆಸ್ಟ್ ಗೈಡೆನ್ಸ್ ಬೇಕಂದ್ರೆ ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.